ಅಲ್ಲ ಸಂಜನಾ, ತೇಜಿಗೆ ಏನು ಗೊತ್ತಾಗುತ್ತೆ? ಪಾಪ ಅವನು ಇನ್ನೂ ಚಿಕ್ಕವನು, ಅವನ ಮೇಲೆ ಯಾಕೆ ರೇಗ್ದ? ಹಾ, ಚಿಕ್ಕ ಮಗು ಅಂತ ಬಿಟ್ರೆ ಅದನ್ನ ಅಭ್ಯಾಸ ಮಾಡ್ಕೊಳ್ತಾನೆ, ಆಗ್ಲೂ ನಮಗೆ ತೊಂದ್ರೆ. ಅಲ್ದೆ ನನ್ನ ವಸ್ತುಗಳನ್ನ ಬೇರೆಯವ್ರು ಮುಟ್ಟೋದು ನನಗೆ ಇಷ್ಟ ಆಗಲ್ಲ. ಹಂಗಲ್ಲ ಸಂಜನಾ, ಇವನು ಆಟ ಆಡ್ಬೇಕಂತೆ, ಸ್ವಲ್ಪ ಆಟ ಆಡಿಸ್ತೀಯಮ್ಮ? ಬೇಡ, ಆಂಟಿ ಬೈತಾರೆ. ಗಂಡ ನಾನು, ನನಗೆ ಬೈತಾಳೆ, ಇನ್ನು ನಿನ್ನನ್ನು ಬಿಡ್ತಾಳೇನೋ. ಶರತ್, ಸರಿ ಬಿಡಿ, ನಾನೇ ಆಟ ಆಡಿಸ್ತೀನಿ, ಬಾಪ. ಅತ್ತೆ, ಹೇಗೋ ನಿಮಗೂ ಮನೇಲಿ ಕೂತು ಕೂತು ಬೇಜಾರಾಗಿರುತ್ತೆ. ಪಕ್ಕದಲ್ಲೇ ಪಾರ್ಕ್ ಇದೆಯಲ್ವಾ, ಅಲ್ಲಿಗೆ ಅವನನ್ನ ಕರ್ಕೊಂಡು ಹೋಗಿ ಆಟ ಆಡ್ಸಿ. ನಿಮ್ ತರದವರು ತುಂಬಾ ಜನ ಬಂದಿರ್ತಾರೆ, ನಿಮ್ಗೂ ಬೇಜಾರು ಕಳಿಯುತ್ತೆ. ಸರಿ ಸರಿ, ನಾ ಹೋಗ್ಬರ್ತೀನಿ. ಜಯ, ಬಾ. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಕಾವೇರಿ, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಹಾ, ಚೆನ್ನಾಗಿದ್ದೀನಿ. ಮತ್ತಿನ್ನೇನು ವಿಶೇಷ ಜಯ? ನಿಮ್ಮನ್ನೆಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಮ್ಮೆಲ್ರೂ ನೋಡೋದಿಕ್ಕಲ್ಲ, ಭಾರತಿ ನೋಡೋದಿಕ್ಕೆ. ಮೇಲಿದ್ದಾಳೆ, ಹೋಗು. ಯಾಕಮ್ಮ ಹಾಗೆ ಮಾತಾಡ್ತೀಯ? ಜಯಂಗೆ ನೀವಿಬ್ರು ಮಕ್ಕಳೇ ಅಲ್ವಾ? ಅದ್ರ ಬಗ್ಗೆ ಎಲ್ಲ ಗೊತ್ತಿರೋದೆ, ಹೊಸದಾಗಿ ಏನು ಹೇಳ್ಬೇಕಾಗಿಲ್ಲ. ಮತ್ತೆ ಅವಳು ಯಾವಾಗಲೂ ಹೀಗೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ. ಬೇಡಪ್ಪ, ನಿಮ್ಮನ್ನೆಲ್ಲ ನಾನು ಕ್ಷಮೆ ಕೇಳಬೇಕು. ಸಂಜನಾ ಏನು ಅಂತ ನಮಗೆಲ್ಲ ಗೊತ್ತು. ಆದರೆ ನೀವೆಲ್ಲರೂ ಅವಳನ್ನು ಹೇಗೆ ಸಹಿಸ್ಕೋತಿರೋ ಅಂತ ನನಗೆ ಯೋಚನೆ ಆಗಿದೆ. ಅಯ್ಯೋ, ಇಷ್ಟಕ್ಕೆಲ್ಲ ನೀನು ಬೇಜಾರು ಮಾಡ್ಕೋಬೇಡ ಜಯ. ಭಾರತಿ ಮೇಲಿದ್ದಾಳೆ, ನೀನು ಹೋಗು.